ಸುಮ್ಮನೆ ಹೀಗೆ ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ರೀತಿ ವಿಡಿಯೋ ಹೇಗೆ ಕ್ರಿಯೇಟ್ ಮಾಡೋದಂತ ನೋಡೋಣ. ಮೊದಲಿಗೆ ಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಟ್ಯುಟೋರಿಯಲ್ಸ್ ಪಕ್ಕ ಇರೋ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ವಿಡಿಯೋ ರೇಷಿಯೋನ 9:16 ತೊಗೊಂಡಿದ್ದೀನಿ. ನೆಕ್ಸ್ಟು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ಇಮೇಜ್ನ ಆ್ಯಡ್ ಮಾಡೋಣ. ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ. ಇಮೇಜ್ ಆ್ಯಂಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇದೇ ಇಮೇಜ್ ಬೇಕಿತ್ತು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಅದ್ರ ಮೂಲಕ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿದರೆ ಇದೇ ಇಮೇಜ್ ಆ್ಯಡ್ ಆಗುತ್ತೆ. ಡಸ್ಟ್ಬಿನ್ ಪಕ್ಕ ಇರೋ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಸ್ಕ್ರೀನ್ ಅಂತ ಕೊಡ್ಕೊಳ್ಳಿ. ಇಲ್ಲಿ ನೀವು ನೋಡ್ಬೋದು ಇಮೇಜ್ ಬರೀ 2 ಸೆಕೆಂಡ್ಸ್ ಬಂದಿದೆ. ಅದನ್ನು ಹೇಗೆ ಜಾಸ್ತಿ ಮಾಡೋದಂದರೆ ಈ ರೀತಿ ಎಂಡಲ್ಲಿ ಹಿಡ್ಕೊಂಡು ಡ್ರ್ಯಾಗ್ ಮಾಡ್ತಾ ಹೋಗಬೇಕು. ಎಲ್ಲಿವರೆಗೂ ಡ್ರ್ಯಾಗ್ ಮಾಡಬೇಕಂದ್ರೆ ನಿಮಗೆ ಎಲ್ಲಿವರೆಗೂ ಬೇಕನ್ಸುತ್ತೋ ಅಲ್ಲಿವರೆಗೂ ಡ್ರ್ಯಾಗ್ ಮಾಡ್ಕೊಳ್ಳಿ. ನಾನಿಲ್ಲಿ 10 ಸೆಕೆಂಡ್ ತನಕ ಡ್ರ್ಯಾಗ್ ಮಾಡ್ಕೊತಿದ್ದೀನಿ. ಉಳಿದಿರೋದನ್ನ ಕಟ್ ಮಾಡ್ಕೊತಿದ್ದೀನಿ. ಇವಾಗ ನಾವು ಈ ಇಮೇಜಿಗೆ ರೈನ್ ಎಫೆಕ್ಟ್ ಕೊಡೋಣ. ಅದು ಹೇಗೆ ಅಂತ ನೋಡ್ಕೊಳ್ಳೋಣ. ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ಸಿಗೆ ಹೋಗಿ, ಆ್ಯಡ್ ಎಫೆಕ್ಟಿಗೆ ಹೋಗಿ, ಪ್ರೊಸೀಜರಲ್ಲಿ ಹೋಗಿ, ಅದರಲ್ಲಿ ಸಿಂಪಲ್ ಸ್ಟಾರ್ ಫೀಲ್ಡ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಮೇಜ್ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡು ಒಂದು ಕೀನ ಫ್ರೇಮ್ ಮಾಡ್ಕೊಳ್ಳಿ. ಇವಾಗ ಇಮೇಜ್ ಲಾಸ್ಟಲ್ಲಿ ಇಟ್ಕೊಂಡು ವೈ ವ್ಯಾಲ್ಯೂನ 270 ಇಟ್ಕೊಳ್ಳಿ, 270 ಇಟ್ಕೊಳ್ಳಿ. ನೆಕ್ಸ್ಟು ಕೆಳಗೆ ಬನ್ನಿ, ಕಲರ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ವೈಟ್ ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ಈ ರೀತಿ ರೌಂಡ್ ಶೇಪ್ ಬಂದುಬಿಟ್ಟು ಒಳಗೆ ಪ್ಲಸ್ ಬಂದಿರುತ್ತೆ, ಅದನ್ನು ಮೂವ್ ಮಾಡ್ತಾ ಹೋದರೆ ಇಲ್ಲಿ ಕಲರ್ಸ್ ಬರ್ತಾ ಹೋಗುತ್ತೆ. ಇಲ್ಲಿ ನೀವು ನೋಡ್ಬೋದು ಮೂವ್ ಮಾಡ್ತಿದ್ದಂಗೆ ಕಲರ್ಸ್ ಬರ್ತಾ ಇದೆ. ಇಲ್ಲಿ 100% ಪಕ್ಕ ಇರೋ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಆವಾಗ ಕಲರ್ ಆ್ಯಡ್ ಆಗುತ್ತೆ. ಇವಾಗ ಆ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಹೇಗೆ ಕಾಣುತ್ತೆ ಅಂತ ನೋಡ್ಕೊಂಡು ಬರೋಣ. ಈ ರೀತಿ ಕಾಣಿಸುತ್ತೆ. ನೀವು ಬೇಕಾದರೆ ವೈಟು ಇಟ್ಕೊಬೋದು ಕಲರು. ನೆಕ್ಸ್ಟು ಸಾಂಗ್ ಹಾಕೋಣ. ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ಆಡಿಯೋ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಯಾವ ಸಾಂಗ್ ಬೇಕೋ ಆ ಸಾಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ನಿಮಗೆ ಯಾವ ಲೈನಿಂದ ಬೇಕನ್ಸುತ್ತೋ ಒಂದು ಸತಿ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ. ನನಗೆ ಇಲ್ಲಿಂದ ಬೇಕೋ, ಸೊ ಇಲ್ಲಿವರೆಗೂ ಇಟ್ಕೊಂಡು ಹಿಂದೆ ಇರೋ ಮ್ಯೂಸಿಕ್ನ ಕಟ್ ಮಾಡ್ಕೊತೀನಿ. ಇದನ್ನು ಯೂಸ್ ಮಾಡಿ. ಇವಾಗ ಈ ಸಾಂಗ್ನ ಸ್ಟಾರ್ಟಿಂಗಲ್ಲಿ ಇಟ್ಕೊತಿದ್ದೀನಿ 0ಅಲ್ಲಿ. ನೆಕ್ಸ್ಟು 10 ಸೆಕೆಂಡಿಗೆ ಇಟ್ಕೊಂಡು ಉಳಿದಿರೋ ಎಕ್ಸ್ಟ್ರಾ ಸಾಂಗ್ನ ಕಟ್ ಮಾಡ್ಕೊತಿದ್ದೀನಿ. ಇವಾಗ ಸಾಂಗು ಹಾಕಾಯಿತು. ಈಗ ನೆಕ್ಸ್ಟ್ ಲಿರಿಕ್ ಹಾಕೋಣ, ಅಂದರೆ ಟೆಕ್ಸ್ಟ್ ಹಾಕೋಣ. ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಲಿರಿಕ್ನ ನೀವು ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡಾದಮೇಲೆ ಫಾಂಟು ನಾವು ಚೇಂಜ್ ಮಾಡೋಣ. ರೋಬೋಟ್ ರೆಗ್ಯುಲರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ನೋಡಿ ಯೂನಿ 04 ಅಂತ ಇದೆ, ಇದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಫಾಂಟ್ ಸೈಜ್ ನಾನು 48 pt ಇಟ್ಕೊಂಡಿದ್ದೀನಿ. ಫಾಂಟ್ ಕಲರ್ ನಾನು ವೈಟ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ಇವಾಗ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ಸುಮ್ಮನೆ ಅಂತ ಎಲ್ಲಿವರೆಗೂ ಬರುತ್ತೆ ಅಂತ. ಇಲ್ಲಿವರೆಗೂ ಬಂದಿದೆ, ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಸೆಕೆಂಡ್ನೇ ಟೆಕ್ಸ್ಟ್ನ ಹಾಕೋಣ ಈಸಿಯಾಗಿ. ಈ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಬಲ್ ಬಾಕ್ಸ್ ಮೇಲೆ ಪ್ಲಸ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕಾಪಿ ಲೇಯರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ನೆಕ್ಸ್ಟ್ ಲಿರಿಕ್ ಎಲ್ಲಿಗೆ ಬರುತ್ತೆ ಅಂತ. ಅಲ್ಲಿಗೆ ಹಿಡ್ಕೊಂಡು ಮತ್ತೆ ಪೇಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಈ ಟೆಕ್ಸ್ಟ್ನ. ಎಡಿಟ್ ಟೆಕ್ಸ್ಟಿಗೆ ಹೋಗಿ ಇದನ್ನು ಎರೇಸ್ ಮಾಡಿ, ನೆಕ್ಸ್ಟ್ ಲಿರಿಕ್ ಏನಿರುತ್ತೆ ಅದನ್ನು ನೀವು ಟೈಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಾದರೂ ಎಡಿಟಿಂಗ್ ಇದ್ದರೆ ಎಡಿಟಿಂಗ್ ಮಾಡ್ಕೊಳ್ಳಿ. ಇವಾಗ ನಾನು ಎಲ್ಲ ಲಿರಿಕ್ಗಳನ್ನೂ ಹಾಕ್ಕೊಂಡು ಬಂದಿದ್ದೀನಿ. ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನಿಲ್ಲಿ ತೋರಿಸಿಲ್ಲ ಅಷ್ಟೇ. ಇವಾಗ ಈ ಟೆಕ್ಸ್ಟ್ಗಳಿಗೆ ನಾವು ಎಫೆಕ್ಟ್ ಹಾಕೋಣ. ಫಸ್ಟ್ ಒಂದು ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ಸಿಗೆ ಹೋಗಿ, ಆ್ಯಡ್ ಎಫೆಕ್ಟಿಗೆ ಹೋಗಿ, ಟೆಕ್ಸ್ಟಿಗೆ ಹೋಗಿ, ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಕೆಳಗೆ ಬನ್ನಿ, ಫೇಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಟೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡು
ಸ್ಟಾರ್ಟಿಂಗಲ್ಲಿ ಇಟ್ಕೊಂಡು ಒಂದು ಕೀನ ಫ್ರೈ ಮಾಡ್ಕೊಳ್ಳಿ, ಝೀರೋಗೆ ಇಟ್ಕೊಂಡು. ಇವಾಗ ಟೆಕ್ಸ್ಟ್ ಮಧ್ಯನೂ ಅಲ್ಲ, ಸ್ವಲ್ಪ ಈ ಕಡೆ ಇಟ್ಕೊಂಡು ಈ ಫೇಸ್ ವ್ಯಾಲ್ಯೂನ 100% ಇಟ್ಕೊಳ್ಳಿ, 100% ಇಟ್ಕೊಳ್ಳಿ. 100%. ನೆಕ್ಸ್ಟು ಕೆಳಗೆ ಬನ್ನಿ, ಇಲ್ಲಿ ಕಾಂಪೊನೆಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗೆ ಬನ್ನಿ, ಆ್ಯಂಗಲ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಆ್ಯಂಗಲ್ನ 245.6 ಆ್ಯಂಗಲ್ ಇಟ್ಕೊಳ್ಳಿ. 245.6 ಆ್ಯಂಗಲ್ ಇಟ್ಕೊಳ್ಳಿ. 45.6. ನೆಕ್ಸ್ಟು ಕೆಳಗೆ ಬನ್ನಿ, ಆಲ್ಫಾ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. -1 ಇಟ್ಕೊಳ್ಳಿ ಅದನ್ನು. ನೆಕ್ಸ್ಟ್ ಕೆಳಗೆ ಬನ್ನಿ, ಓವರ್ರೈಡ್ ಫಿಲ್ ಕಲರ್ನ ಆನ್ ಮಾಡ್ಕೊಳ್ಳಿ. ಅದು ಒಂಥರ ಗ್ರೀನ್ ಕಲರ್ ಬಾಕ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಆಗಲೇ ಸೆಲೆಕ್ಟ್ ಮಾಡಿದ್ವಲ್ಲ ಆ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗೆ ಬನ್ನಿ, ಈಸ್ ಇನ್ನ +100%, ಈಸ್ ಔಟ್ನ -100% ಇಟ್ಕೊಳ್ಳಿ. ಓವರ್ಲ್ಯಾಪ್ನ 1000% ಇಟ್ಕೊಳ್ಳಿ. ಇವಾಗ ಕೆಳಗೆ ಬನ್ನಿ, ರ್ಯಾಂಡಮ್ ಆರ್ಡರ್ನ ಆನ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟು ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಒಪಾಸಿಟಿ ಆರ್ ವಿಸಿಬಿಲಿಟಿ ಅದರಲ್ಲಿ ಫೇಡ್ ಇನ್ ಆರ್ ಔಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಇನ್ನು ನೀವು 0.30 ಸೆಕೆಂಡ್ ಇಟ್ಕೊಳ್ಳಿ. ಇವಾಗ ಫೇಡ್ ಇನ್ ಆರ್ ಔಟ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಆಲ್ ಎಫೆಕ್ಟ್ಸ್. ಇವಾಗ ಸೆಕೆಂಡ್ ಟೆಕ್ಸ್ಟಿಗೆ ಹೋಗಿ, ಎಫೆಕ್ಟ್ಸಿಗೆ ಹೋಗಿ, 3 ಡಾಟಿಗೆ ಹೋಗಿ, ಪೇಸ್ಟ್ ಎಫೆಕ್ಟ್ಸ್. ಇದೇ ರೀತಿ ನೀವು ಎಲ್ಲ ಟೆಕ್ಸ್ಟಿಗೆ ಹೋಗಬೇಕು, ಎಫೆಕ್ಟ್ಸಿಗೆ ಹೋಗಬೇಕು, ಪೇಸ್ಟ್ ಎಫೆಕ್ಟ್ಸ್ ಕೊಡಬೇಕು. ಆವಾಗ ವಿಡಿಯೋ ಈ ರೀತಿ ಬರುತ್ತೆ. ಇವಾಗ ವಿಡಿಯೋ ಕ್ರಿಯೇಟ್ ಮಾಡಿದ್ದೀವಿ ಅಂದರೆ ನಮ್ಮ ಚಾನಲ್ ನೇಮು ಮತ್ತು ಸೋಷಿಯಲ್ ಮೀಡಿಯಾ ಲೋಗೋನ ಹೇಗೆ ಹಾಕೋದಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ನಿಮಗೆ ಬೇಕಿತ್ತು ಅಂದರೆ ನಾನು ಐ ಕಾರ್ಡಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೋಷಿಯಲ್ ಮೀಡಿಯಾ ಲೋಗೋ ಮತ್ತು ಚಾನಲ್ ನೇಮ್ ಹಾಕೋದು ತುಂಬಾ ಈಸಿ ಇದೆ, ಅದನ್ನು ಚೆಕ್ ಮಾಡಿ ವಿಡಿಯೋನ. ನೆಕ್ಸ್ಟ್ ಏನಂದರೆ, ಈ ವಿಡಿಯೋನ ನಾವು ಗ್ಯಾಲ್ರಿಗೆ HD ಕ್ವಾಲಿಟಿಲಿ ಸೇವ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ಮೇಲೆ ನ್ಯೂ ಪ್ರಾಜೆಕ್ಟ್ 26 ಪಕ್ಕ ಇರೋ ಸೆಟ್ಟಿಂಗ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ, ಫ್ರೇಮ್ ರೇಟ್ನ 60 FPS ಇಟ್ಕೊಳ್ಳಿ. ಅದ್ರ ಪಕ್ಕ ಇರೋ ಕೀ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಇದೇ ಸೆಟ್ಟಿಂಗ್ ಇಟ್ಕೊಂಡಾದಮೇಲೆ ಎಕ್ಸ್ಪೋರ್ಟ್ ಅಂತ ಕೊಡಿ. 0% ಇದ್ದಿದ್ದು 100% ಆದಮೇಲೆ ಸೇವ್ ಅಂತ ಕೊಟ್ಕೊಳ್ಳಿ. ನಿಮಗೆ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಗೊತ್ತಿದೆಯಲ್ಲ, ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಯೂಸ್ ಆಗ್ಬೋದು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆದರೆ ನಾನು ಹಾಕೋ ನೆಕ್ಸ್ಟ್ ವಿಡಿಯೋಸ್ ನಿಮಗೆ ಬಂದು ಮೊದಲು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ.